ಸಮಸ್ತ ಕರ್ನಾಟಕದ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅಯೋಧ್ಯೆ ನಗರಿಗೆ ನಾವೀಗ ಹನುಮಂತನ ಕೋಟೆಯ ಮುಂಭಾಗದಲ್ಲಿದ್ದೀವಿ. ಹನುಮಾನ್ ಗಡಿಯ ಮುಂಭಾಗದಲ್ಲಿ ಆತನ ದರ್ಶನಕ್ಕೆ ಹೋಗೋಕೆ ಮುಂಚೆ ಕನ್ನಡಿಗರೊಬ್ಬರಿದ್ದಾರೆ, ಪಂಡಿತರು. ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ತಮ್ಮ ಹೆಸರು? ಮೋಹನ ಕೃಷ್ಣ. ಬೆಂಗಳೂರಿಂದಾನೆ. ಇಡೀ ಅಯೋಧ್ಯೆ ನಗರಿಯಲ್ಲಿ ಹಬ್ಬದ ವಾತಾವರಣ, ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯ ರಾಜ ಅಂತ ಪರಿಗಣಿಸಲಾಗುವ ಹನುಮಂತನ ಸನ್ನಿಧಾನದಲ್ಲಿ ನಾವಿದ್ದೀವಿ. ಏನು ಹೇಳ್ತೀರಿ ಈ ಸಂದರ್ಭದ ಬಗ್ಗೆ, ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಬಗ್ಗೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ. ಅಯೋಧ್ಯೆಯ ಮುಂಭಾಗದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಸಡಗರಣೆ. ತುಂಬ ಲಕ್ಷಾಂತರ ಜನಗಳು ಬಂದು ಭಗವಂತನ ಸೇವೆಯನ್ನು ತಗೊತಾ ಇದ್ದಾರೆ. ನಿನ್ನೆ ಸರಿಯೂ ನದಿ ತೀರದಲ್ಲಿ ಸ್ವಾಮಿಗೆ ಅಭಿಷೇಕ ಸಂಪನ್ನ ಆಯಿತು. ಅದಾದ ನಂತರ ಒಳಗಡೆ ಪ್ರವೇಶ ಆಯಿತು ಸ್ವಾಮಿ. ಇವತ್ತು ಮಹಾಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಮಹಾಗಣಪತಿ, ನವಗ್ರಹ ಸ್ಥಾಪನೆ ಮತ್ತು ನವಾದಿವಾಸಗಳು 9 ವಿಧ ಅಧಿವಾಸಗಳೆಲ್ಲ ಸಂಪನ್ನ ಆಗುತ್ತೆ. ತದಾದಿಯಾಗಿ ಯಾಗಶಾಲಾ ಪ್ರವೇಶದಿಂದ ಸ್ವಾಮಿಗೆ ಎಲ್ಲ ಸಂಪನ್ನವಾಗಿರ್ತಕ್ಕಂಥ ಪೂಜೆಗಳೆಲ್ಲ ಸಂಪನ್ನ ಆಗುತ್ತೆ. ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಅಂಗನ್ಯಾಸ, ಕಲನ್ಯಾಸ, ತತ್ವನ್ಯಾಸ, ಷೋಡಶ ಕಲಾನ್ಯಾಸ ಎಲ್ಲ ಹೋಮ ಸಂಪನ್ನ ಆಗುತ್ತೆ. ಇಷ್ಟು ಭಗವಂತನ ಸೇವೆಯಲ್ಲಿ ಈ 5 ದಿವಸಗಳ ಕಾಲ ಸಂಪನ್ನ ಆಗುತ್ತೆ. ಈ ಒಂದು ಸೇವೆಯಲ್ಲಿ ಗಣ್ಯಾತಿ ಗಣ್ಯರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮುಖ್ಯವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮತ್ತು ಮೋಹನ್ ಭಾಗವತ್ ಅವರು, ಮತ್ತು ಇಲ್ಲಿ ಸ್ಥಾನದ ಮುಖ್ಯಮಂತ್ರಿ ಆಗಿರ್ತ ಆದಿತ್ಯನಾಥ್ ಅವರೆಲ್ಲರೂ ಸೇರಿ ಈ ಒಂದು ಪಾಲ್ಗೊಳ್ತಾ ಇದ್ದಾರೆ. ನಮಗೆಲ್ಲ ಒಂದು ಸುದಿನ, ನಾವು ಇದೊಂದು ಸೇವೆಗೆ ಬಂದು ಭಗವಂತನ ಸೇವೆ ಮಾಡ್ತಾ ಇದ್ದೀವಿ ಅಂತ ಒಂದು ಸುದಿನವಾಗಿರ್ತಕ್ಕಂಥ ದಿನ. ಶಾಸ್ತ್ರಗಳ ಬಗ್ಗೆ ಹಾಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಬಗ್ಗೆ ಕೆಲವೊಬ್ಬರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅಪೂರ್ಣವಾದ ಮಂದಿರ, ಹಾಗೆ ರಮಾನಂದ ಪಂಥದವರು ಪೂಜೆ ಅಂತ ಹೇಳ್ತಾರೆ, ಪ್ರಧಾನಿಗಳನ್ನ ಪ್ರಧಾನ ಯಜಮಾನನಾಗಿ ಮಾಡಿದ್ದಾರೆ, ಶಾಸ್ತ್ರಕ್ಕೆ ಅನುಗುಣವಾಗಿ ಆಗ್ತಿಲ್ಲ ಅನ್ನೋ ಮಾತಿದೆ. ಏನು ಹೇಳ್ತೀವಿ? ಇದು ನಾವು ಭಗವಂತನ ಸೇವೆ ಮಾಡೋದೊಂದು ಭಾಗ್ಯ. ಆ ಭಾಗ್ಯದಲ್ಲಿ ಇವಾಗ ನೋಡಿ, ಸಾಲಿಗ್ರಾಮ ಶಿಲೆ ಹೇಗೆ ಅಂದರೆ ಆವಾಹನ ಎಲ್ಲ ಮತ್ತು ವಿಸರ್ಜನೂ ಇಲ್ಲ, ಅದು ಸ್ವಯಂ ಭಗವಂತ. ಇಲ್ಲೂ ಅದೇ ರೀತಿಯಾಗಿ ಭಗವಂತ ಇಲ್ಲಿ ಸ್ವಯಂವಾಗಿ ನೆಲೆಸಬೇಕಂದ್ರೆ ನಾವು ಆ ಭಕ್ತಿಯಿಂದ ಮಾಡಲೇಬೇಕೇ ಹೊರತು ಆ ಟಿಪ್ಪಣಿ ಈ ಟಿಪ್ಪಣಿ ಅಂತ ಒಳಗಾಗಿ ನಾವು ಸೇವೆ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಬದಲಾವಣೆಗಳು, ಹಾಗೆ ಹಿಂದೂ ಧರ್ಮದಲ್ಲಿ ಆಗ್ತಾ ಇರುವ, ಸಮುದಾಯದಲ್ಲಿ ಆಗ್ತಾ ಇರುವ ಜಾಗೃತಿ ರಾಮ ಮಂದಿರದ ಮುಖಾಂತರ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಏನು ನಮ್ಮ ಗುರುಗಳು ಏನು ಹೇಳಿರ್ತಾರೋ ಅದನ್ನ ಪಾತ್ರ ಏನು ಪೂಜಾ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮಗೊಂದು ಅನುಗ್ರಹ. ಕನ್ನಡದ ವೀಕ್ಷಕರಿಗೆ, ಕರ್ನಾಟಕದ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇನ್ನು 23ನೇ ತಾರೀಕಿಂದ ಎಲ್ಲರಿಗೂ ಸಾರ್ವಜನಿಕವಾಗಿ ಏನು ಸೇವೆಗೆ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಮನೆಯಲ್ಲೇ ಕುಳಿತು 22ನೇ ತಾರೀಕು ಮಧ್ಯಾಹ್ನ 11 ಗಂಟೆಯಿಂದ ಹಿಡಿದು 2 ಗಂಟೆವರೆಗೂ ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಭಗವಂತನ ಸೇವೆ ಮಾಡಿ ಭಜನಗಳು ಮತ್ತು ಕಾರ್ಯಕ್ರಮಗಳು ಯಶಸ್ವಿಯನ್ನು ಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಿಮ್ಮ ಕನ್ನಡ ಚಾನಲಿನ ಮುಖಾಂತರವಾಗಿ ಕೇಳ್ಕೊತೀನಿ. ಧನ್ಯವಾದ. ಸೊ ಇದು ಇಲ್ಲಿನ ಪಂಡಿತರೊಬ್ಬರ ಮಾತು. ಬೆಂಗಳೂರಿನಿಂದ ಬಂದಿದ್ದಾರೆ, ಹನುಮಂತನ ಸೇವೆ ಮಾಡ್ತಾ ಇರೋದು, ಹಾಗೆ ರಾಮನನ್ನ ದರ್ಶನ ಮಾಡುವ ಏನು ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತಿದ್ದಾರೆ. ಹಾಗೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳು, ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ವರ್ತಮಾನಗಳು, ಇದ್ರ ಬಗ್ಗೆ ನನ್ನ ಕಲೀಗ ಶ್ರುತಿ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರದ ಈ ಒಂದು ಹನುಮಾನ್ ಗಡಿಯ ಒಳಗಡೆ ಹೋಗಿ ಹನುಮಂತನ ದರ್ಶನ ಮಾಡಿಸೋ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ. ಓವರ್ ಟು ಯು ಶ್ರುತಿ.